ನೋಡು, ನೀನು ಶಾನ್ವಿಗೆ ಪರ್ಫೆಕ್ಟ್ ಮ್ಯಾಚ್ ಅಲ್ಲ. ಇದು ನನ್ನ ನಿರ್ಧಾರ, ಅದು ಯಾವತ್ತೂ ಬದಲಾಗಲ್ಲ. ಆ್ಯಂಡ್ ದೇರ್ ಇಸ್ ನೋ ನೆಗೋಸಿಯೇಷನ್ಸ್. ಶಾನ್ವಿ ಜೊತೆ ನೀನು ಮತ್ತೆ ಈ ಥರ ಕ್ಲೋಸಾಗಿ ಏನಾದರೂ ಮೂವ್ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಮೈಂಡ್ ಇಟ್. ಅಪ್ಪ, ನಾವೀಗ ಏನು ಮಾಡಬೇಕು? ಬಾವಿ ಅಡಿಯಲ್ಲಿರೋದು ದಾಕ್ಷಾಯಿಣಿ ಅತ್ತೆ ಪ್ರತಿಮೆ ಅಂತ ಕನ್ಫರ್ಮ್ ಆಯಿತು. ಆದರೆ ಅದನ್ನು ಅಲ್ಲಿಂದ ಸರ್ಸೋಕ್ಕೆ ಆಗಲಿಲ್ಲ. ಪಾಪ, ದಾಕ್ಷಾಯಿಣಿ ಅತ್ತೆ ಅಲ್ಲಿ ಮೂರ್ತಿಯಾಗಿ ಬಂದಿಯಾಗಿದ್ದಾರೆ. ಅವ್ರನ್ನ ಅಂಥ ಸ್ಥಿತಿಯಿಂದ ಹೊರಗಡೆ ಹೇಗಪ್ಪ ತರೋದು? ಬಂಧನ ಬಿಡುಗಡೆ ಮುಖ್ಯ. ಹೊರಗೆ ತರಲೇಬೇಕು, ಇಲ್ಲ ಉಳಿವಿಲ್ಲ. ಪ್ರತಿಮೆ ಮುಕ್ತ ಮುಖ್ಯ. ಅದನ್ನೇ ಕೇಳ್ತಾ ಇರೋದಪ್ಪ. ಹೇಗೆ? ಇದಕ್ಕೆ ದಾರಿ ಏನು? ಉತ್ತರ ಅಮ್ಮ. ಅಮ್ಮನ? ಯಾವಮ್ಮ? ನಮ್ಮಮ್ಮನ? ಹೌದು. ಅಲ್ಲ, ನಮ್ಮಮ್ಮಂಗೆ ಇದೆಲ್ಲ ಹೇಗೆ ಗೊತ್ತಿರೋದಕ್ಕೆ ಸಾಧ್ಯ? ಗೊತ್ತು, ಎಲ್ಲ ಗೊತ್ತು. ಅಮ್ಮ ಶಕ್ತಿ, ದೇವಿ ಪುತ್ರಿ. ಆ ಮನೆ ರಹಸ್ಯ, ಪ್ರತಿಮೆ, ಶಾಪ ಎಲ್ಲ ಗೊತ್ತು. ಉತ್ತರ ಅವಳ ಹತ್ತಿರ. ಅಲ್ಲಪ್ಪ, ಅಮ್ಮ ಸಾಮಾನ್ಯ ವ್ಯಕ್ತಿ ಅಲ್ವಾ? ನೀನ್ ಯಾಕೆ ಇವತ್ತು ಅಮ್ಮನ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಾ? ಈಗ ಹೋಗಿ ಅಮ್ಮನ ಹತ್ರ ಇದನ್ನೆಲ್ಲ ಕೇಳಕ್ಕಾಗಲ್ಲ ಅಂತ ನಿನ್ಗೂ ಗೊತ್ತು ತಾನೆ? ಅಮ್ಮ ಇಲ್ಲ, ಉತ್ತರ ಇದೆ. ಅಮ್ಮ ಇಲ್ಲ, ಉತ್ತರ ಇದೆ. ಹುಡುಕೋ, ಸಿಗುತ್ತೆ. ಯೋಚ್ಸು. ನೆನಪು, ಅಮ್ಮನ ನೆನಪಿಸ್ಕೋ. ಅಮ್ಮನ ನೆನಪು. ನೆನಪಾಯ್ತಾ? ಅಮ್ಮ ಹೇಳಿಕೆ. ಉತ್ತರ ಸಿಗುತ್ತೆ. ಹೌದಪ್ಪ, ಅಮ್ಮ ಆಡಿದ ಮಾತುಗಳು ನನಗೆ ಈಗ ಅರ್ಥ ಆಗ್ತಾ ಇದೆ. ಆ ಪೆಟ್ಟಿಗೆ ಯಾರಿಗೂ ಸಿಗದೇ ಇರೋ ಜಾಗದಲ್ಲಿ ಅಮ್ಮನೇ ಬಚ್ಚಿಟ್ಟಿದ್ದಾಳೆ. ಪೆಟ್ಟಿಗೆ ಸಿಗೋದು ಸುಲಭ ಅಲ್ಲ. ದುರ್ಗಾಳ ಸಹಾಯ, ನಿಮ್ಮಿಬ್ಬರ ಶಕ್ತಿ, ಒಂದು ಸಾಧನೆ. ಅಸಾಧ್ಯ. ನಿಮ್ಮಿಂದ ಒಗ್ಗಟ್ಟು ಸಾಧ್ಯ. ಅಸಾಧ್ಯ. ಏನು ದುರ್ಗಾ, ಮನೆ ಎಲ್ಲ ಘಮಘಮ ಅಂತ ಇದೆ. ಅಡುಗೆ ಎಲ್ಲಿಗೆ ಬಂತು? ಬಸ್ಸು ರಸಮ್ ಕುದೀತಿದೆ, ಇನ್ನೇನು ಆಗೋಗುತ್ತೆ. ಓಹೋ, ಇವತ್ತಿನ ಸ್ಪೆಷಲ್ ರಸಮ್ಮಾ? ವಾವ್, ಕಲರ್ ಸಖತ್ತಾಗಿ ಬಂದಿದೆ. ನಾನು ಟೇಸ್ಟ್ ಮಾಡಲಾ? ಹಾಂ ಇರಿ, ಒಂದು ಗ್ಲಾಸ್ಗೆ ಹಾಕ್ಕೊಡ್ತೀನಿ.
ಏನಾಯ್ತು ಬಾಸು? ಯಾಕೆ ಸುಮ್ಮನಾದ್ರಿ? ರಸಮ್ ಚೆನ್ನಾಗಿಲ್ವಾ ಅಥವಾ ಖಾರ ಏನಾದರೂ ಕಡಿಮೆ ಆಯ್ತಾ? ಹೌದಾ, ಥ್ಯಾಂಕ್ಸ್ ಬಾಸು. ಓ ಪುಟ್ ಮೇಡಮ್ ಇವತ್ತು ವಿಡಿಯೋ ಕಾಲ್ ಮಾಡ್ತೀನಿ ಅಂದಿದ್ಲು, ಅವಳೇ ಫೋನ್ ಮಾಡಿರಬೇಕು. ನಾನು ಹೋಗಿ ಮಾತಾಡ್ಕೊಂಬರ್ತೀನಿ. ಅವ ಅವ ಇದೇನು ರಸಮು ಅಥವಾ ಮೆಣಸಿನ ಕಷಾಯನೋ? ಅಪ್ಪ ಖಾರ ಆಗ್ತಾಯಿಲ್ಲ. ಸಕ್ಕರೆ ಸಕ್ಕರೆ. ಇದೇನಿದು ಇಷ್ಟೊಂದು ಖಾರ ಹಾಕ್ಬಿಟ್ಟಿದ್ದಾಳಲ್ಲ? ಇದನ್ನೇನಾದರೂ ಮನೆಯವ್ರು ತಿಂದರೆ ಅಷ್ಟೇ, ದುರ್ಗಾ ಸರಿಯಾಗಿ ಬಯಸ್ಕೋತಾಳೆ. ದುರ್ಗಾ ಯಾವಾಗಲೂ ಅಡುಗೆಲಿ ಪರ್ಫೆಕ್ಟ್ ಇರೋಳು. ಇವತ್ತು ಇಷ್ಟೊಂದು ಮೈ ಮರ್ತಿರೋದಕ್ಕೆ ಕಾರಣ ಏನಿರ್ಬೋದು? ಅವಳ ತಲೆಯಲ್ಲಿ ಏನೋ ದೊಡ್ಡ ವಿಷಯ ಓಡ್ತಾ ಇದೆ. ಅವಳಿಗೇನೋ ಮುಚ್ಚಿಡ್ತಾ ಇದ್ದಾಳೆ. ಮಾಳವಿಕಾ, ಅಮ್ಮ, ಎಚ್ಚರವಾಗು. ನೀನು ಇಲ್ಲಿ ಸುಮ್ಮನೆ ಕೂತಿದ್ಯಾ, ಆದ್ರೆ ಅಲ್ಲಿ ಆ ಅಕ್ಕ ತಂಗಿಯರಿಬ್ಬರು ಸೇರಿ ದಾಕ್ಷಾಯಿಣಿಯ ಪ್ರತಿಮೆ ಎಲ್ಲಿದೆ ಅನ್ನೋದನ್ನ ಪತ್ತೆ ಹಚ್ತಿದ್ದಾರೆ. ಏನ್ ಹೇಳ್ತಾ ಇದ್ದೀರಮ್ಮ? ಹೇಗ್ ಸಾಧ್ಯ ಇದು? ಇಲ್ಲಮ್ಮ, ಇಲ್ಲ. ಅಂಬಿಕಾ ಮತ್ತೆ ದುರ್ಗಾ ಅಷ್ಟು ದೂರ ಹೋಗ್ತಾರೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ. ನನ್ನ ಎಲ್ಲ ಕಾವಲುಗಳನ್ನು ಮೀರಿ ಅವರಲ್ಲಿ ತಲುಪಿದಾದ್ರೂ ಹೇಗೆ ಅಮ್ಮ? ನಿನಗೆ ಸಹಾಯ ಮಾಡೋಕೆ ಇಲ್ಲಿ ನಾನಿದ್ದೀನಿ ಅನ್ನೋದು ಎಷ್ಟು ನಿಜನೋ, ಆ ದುರ್ಗಾ ಮತ್ತು ಅಂಬಿಕಾಗೆ ಆ ದೇವಿಯ ಸಹಾಯ ಇದೆ ಅನ್ನೋದು ಅಷ್ಟೇ ನಿಜ. ಅದನ್ನ ನೀನು ಮರಿತಿದ್ಯಾ ಮಾಳ್ವಿಕಾ? ದೈವ ಬಲದ ಮುಂದೆ ನಮ್ಮ ಕುತಂತ್ರಗಳು ಒಂದೊಂದಾಗಿ ಸೋಲ್ತಿವೆ.